ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕವಿತಾ ಗೌಡ ಕನ್ನಡತೆ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀನಿ. ಈ ದಿನ ಯಾಕಿಷ್ಟು ವಿಶೇಷ, ಮಹತ್ವ ಏನು, ಇದರ ಶುಭ ಮುಹೂರ್ತ ಯಾವುದು, ಹಾಗೆ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಲಕ್ಷ್ಮಿ ಕೃಪೆ ಸಿಕ್ಕುತ್ತದೆ, ಹಾಗೆ ಸರಳ ಪೂಜೆ ವಿಧಾನ, ಮಂತ್ರ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಅಕ್ಷಯ ತೃತೀಯವು ಹಿಂದೂ ಧರ್ಮದಲ್ಲಿ ಜನರು ಆಚರಿಸುವ ಅತ್ಯಂತ ಮಹತ್ವದ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಅಕ್ಷಯ ಎಂದರೆ ಎಂದಿಗೂ ಕೂಡ ಕಡಿಮೆಯಾಗದಂಥದ್ದು. ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಅಮಾವಾಸ್ಯೆಯ 3ನೇ ದಿನವಾದಂಥ ತೃತೀಯ ತಿಥಿಯಂದು ಬರುವ ಕಾರಣ ಈ ದಿನವನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸುತ್ತೇವೆ. ಅದಕ್ಕೆ ನಾವು ಅಕ್ಷಯ ತೃತೀಯ ಎಂದು ಕರೆಯುತ್ತೇವೆ. ಈ ದಿನವು ನಮ್ಮ ಜೀವನದಲ್ಲಿ ಅಂತ್ಯವಿಲ್ಲದ ಸಮೃದ್ಧಿ, ಯಶಸ್ಸು ಮತ್ತು ಅದೃಷ್ಟವನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯ ಪ್ರಾರಂಭ ಆಗ್ತಾ ಇರೋದು ಏಪ್ರಿಲ್ 19ರ ಭಾನುವಾರ ಇದು ಆರಂಭ ಆಗ್ತಾ ಇದೆ. ಅಂದರೆ ಭಾನುವಾರದ ಬೆಳಿಗ್ಗೆ 10:49ಕ್ಕೆ ಇದು ಆರಂಭವಾಗಿ ಈ ಒಂದು ಅಕ್ಷಯ ತೃತೀಯದ ಮುಕ್ತಾಯ ಬಂದು ಏಪ್ರಿಲ್ 20ರ ಸೋಮವಾರ ಬೆಳಿಗ್ಗೆ 7:27ಕ್ಕೆ ಇದು ಮುಕ್ತಾಯ ಆಗ್ತಾ ಇದೆ. ಅಕ್ಷಯ ತೃತೀಯಗೆ ಪೂಜೆ ಮಾಡುವಂತಹ ಶುಭ ಮುಹೂರ್ತ ಬಂದು ಏಪ್ರಿಲ್ 19 ಭಾನುವಾರ ಬೆಳಗ್ಗೆ 10:49ರಿಂದ ಮಧ್ಯಾಹ್ನ 12:20ರವರೆಗೆ ಒಳ್ಳೆಯ ಶುಭ ಮುಹೂರ್ತವಿದೆ. ಅಕ್ಷಯ ತೃತೀಯ ದಿನ ಹೇಗೆ ಪೂಜೆ ಮಾಡಬೇಕು ಮತ್ತು ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು ನಾವು ಹೇಗೆ ಸರಳವಾಗಿ ಪೂಜೆ ಮಾಡುವುದು ಎಂಬುದನ್ನು ಈಗ ತಿಳಿಯೋಣ. ಮೊದಲು ಬೇಗ ಎದ್ದು ಸ್ನಾನ ಮುಗಿಸಿ ಶುಭ್ರ ಬಟ್ಟೆಗಳನ್ನು ಧರಿಸಿ ಮನೆಯನ್ನು ಹೂಗಳು, ತೋರಣಗಳಿಂದ ಹಾಗೆ ರಂಗೋಲಿಯಿಂದ ಅಲಂಕರಿಸಬೇಕು. ಪೂಜೆ ಮಾಡುವಂಥ ಸ್ಥಳವನ್ನು ಸ್ವಚ್ಛಗೊಳಿಸಿ ಹಾಗೆ ಮನೆಯನ್ನು ಕೂಡ ಸ್ವಚ್ಛಗೊಳಿಸಿ ನಂತರ ಪೂಜೆ ಮಾಡುವಂಥ ಸ್ಥಳದಲ್ಲಿ ಒಂದು ಮರದ ಪೀಠವನ್ನು ಇಟ್ಟು ವಿಷ್ಣು ಮತ್ತು ಲಕ್ಷ್ಮಿಯ ವಿಗ್ರಹವಿದ್ದರೆ ಇರಿಸಬೇಕು, ಅಥವಾ ಫೋಟೋ ಇದ್ದರೂ ಕೂಡ ಅದಕ್ಕೆ ನಾವು ಅಲಂಕಾರ ಮಾಡಿ ಪೂಜೆ ಮಾಡಬಹುದು. ದೇವರ ಮುಂದೆ ಶುದ್ಧ ದೇಸಿ ತುಪ್ಪದ ದೀಪಗಳನ್ನು ಬೆಳಗಿಸಬೇಕು. ಧೂಪ ದ್ರವ್ಯವನ್ನು ಬೆಳಗಿಸಿ ವಿಷ್ಣು ಮತ್ತು ಲಕ್ಷ್ಮಿಗೆ ಸಮರ್ಪಿತವಾದಂತಹ ವಿವಿಧ ಶಕ್ತಿಶಾಲಿ ಮಂತ್ರಗಳನ್ನು ಪಠಿಸುವುದು ಅತ್ಯಂತ ಶ್ರೇಷ್ಠ. ಹಾಗೆ ಮಹಿಳೆಯರು ವಿಶೇಷವಾಗಿ ಪಾಯಸವನ್ನು ತಯಾರಿಸಿ ಲಕ್ಷ್ಮೀನಾರಾಯಣರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಕೂಡ ಅತ್ಯುತ್ತಮ. ಹಾಗೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ನಾವು ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಬೇಕು. ಹಾಗೆ ಈ ದಿನ ಲಕ್ಷ್ಮೀನಾರಾಯಣ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ಲಕ್ಷ್ಮೀನಾರಾಯಣರ ಆಶೀರ್ವಾದವನ್ನು ಪಡೆಯುವುದು ಒಳ್ಳೆಯದು. ಪುರಾಣಗಳ ಪ್ರಕಾರ ಈ ದಿನ ಮಹಾಲಕ್ಷ್ಮೀ ದೇವಿಯ ಕೃಪೆ ವಿಶೇಷವಾಗಿ ದೊರೆಯುತ್ತದೆ. ವಿಷ್ಣು ಭಗವಂತನ ಆಶೀರ್ವಾದ ಸಿಗುತ್ತದೆ. ಈ ದಿನ ಪಾಂಡವರು ಅಕ್ಷಯ ಪಾತ್ರೆಯನ್ನು ಪಡೆದಂಥ ದಿನ ಎಂದು ಕೂಡ ಹೇಳಲಾಗುತ್ತದೆ. ಈ ಒಂದು ಅಕ್ಷಯ ತೃತೀಯ ದಿನ ಮಾಡಿದಂಥ ಪೂಜೆ, ದಾನ ಮತ್ತು ಜಪ ಇವೆಲ್ಲವೂ ಕೂಡ ಜೀವನ ಪೂರ್ತಿ ಫಲ ನೀಡುತ್ತವೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ಒಂದು ದಿನ ಜನರು ಚಿನ್ನ, ಬೆಳ್ಳಿ ಖರೀದಿ ಮಾಡುತ್ತಾರೆ, ದಾನ ಮಾಡುತ್ತಾರೆ, ಹಾಗೆ ದೇವರ ಸ್ಮರಣೆ ಪೂಜೆ ಮಾಡುತ್ತಾರೆ. ಅಕ್ಷಯ ತೃತೀಯ ದಿನ ಚಿನ್ನ, ಬೆಳ್ಳಿ ಹಾಗೆ ಕೆಲವು ವಸ್ತುಗಳನ್ನು ಖರೀದಿ ಮಾಡಿದರೆ ಧನ ಸಂಪತ್ತು ಹೆಚ್ಚಾಗುತ್ತದೆ, ಹಣದ ಸ್ಥಿರತೆ ಬರುತ್ತದೆ, ಸಮೃದ್ಧಿಯ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಈಗ ನಾವು ತಿಳಿದುಕೊಳ್ಳೋಣ ಯಾವೆಲ್ಲ ವಸ್ತುಗಳನ್ನು ಈ ದಿನ ಮನೆಗೆ ತಂದರೆ ಅತ್ಯಂತ ಶುಭ. ಇದು ಎಲ್ಲರ ಅಭಿಪ್ರಾಯ. ಈ ದಿನ ನಾವು ಚಿನ್ನವನ್ನು ಖರೀದಿ ಮಾಡಿದರೆ, ಬೆಳ್ಳಿಯನ್ನು ಖರೀದಿ ಮಾಡಿದರೆ ಅತ್ಯಂತ ಶುಭ. ಚಿನ್ನವನ್ನು ನಾವು ಆ ದಿನ ಖರೀದಿ ಮಾಡಿದರೆ ಧನ ಸಂಪತ್ತು ಹೆಚ್ಚಾಗುತ್ತದೆ, ಹಣದ ಸ್ಥಿರತೆ ಬರುತ್ತದೆ ಎಂಬ ನಂಬಿಕೆ.
ಹಾಗೆ ಬೆಳ್ಳಿಯನ್ನು ಕೂಡ ಈ ದಿನ ಖರೀದಿ ಮಾಡುವುದು ವಿಶೇಷತೆ. ಇದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ. ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗಲು ಆ ದಿನ ಧಾನ್ಯಗಳನ್ನು ಕೂಡ ತರುತ್ತಾರೆ. ಅದರಲ್ಲಿಯೂ ಅಕ್ಕಿಯನ್ನು ತರುವುದು ಅತ್ಯಂತ ವಿಶೇಷತೆ, ಏಕೆಂದರೆ ಅನ್ನದ ಕೊರತೆ ಬರಲೇಬಾರದು ಎಂಬ ನಂಬಿಕೆಯಿಂದ ಇದನ್ನು ಮನೆಗೆ ತರುತ್ತಾರೆ. ಹಾಗೆ ಲಕ್ಷ್ಮೀ ದೇವಿಯ ಕೃಪೆ ಹಾಗೆ ಮನೆಯಲ್ಲಿ ಸಮೃದ್ಧಿ ಕೂಡ ಇರುತ್ತದೆ. ಈ ಶುಭ ದಿನದಂದು ಕಳಶ ಹಾಗೂ ದೀಪಗಳನ್ನು ತರುವುದು ಕೂಡ ಅತ್ಯಂತ ಶುಭ. ಕಳಶ ಮನೆಗೆ ಬಂದರೆ ಲಕ್ಷ್ಮಿಯ ಪ್ರವೇಶವಾಗುತ್ತದೆ ಎಂಬ ನಂಬಿಕೆ. ಹಾಗೆ ದೀಪವನ್ನು ತಂದು ಹಚ್ಚುವುದರಿಂದ ಅಂಧಕಾರ ಹೋಗಿ ಬೆಳಕು ತುಂಬಲಿ, ಮನೆಯಲ್ಲಿ ಸದಾಕಾಲ ಸಂತೋಷ ನೆಲೆಸಲಿ ಎಂಬ ನಂಬಿಕೆಯಿಂದ ಈ ಒಂದು ಕಳಶ ಹಾಗೂ ದೀಪಗಳನ್ನು ಕೂಡ ಆ ದಿನ ಖರೀದಿಸುತ್ತಾರೆ. ಮುಖ್ಯವಾಗಿ ಈ ಒಂದು ದಿನ ತುಳಸಿ ಗಿಡವನ್ನು ಕೂಡ ತರುವುದು ಅತ್ಯಂತ ಶ್ರೇಷ್ಠ. ತುಳಸಿ ಎಂದರೆ ಪವಿತ್ರದ ಸಂಕೇತ, ಮನೆಯ ಶುದ್ಧತೆಯ ಸಂಕೇತ, ದೇವರ ಕೃಪೆ ಹೆಚ್ಚಾಗಲಿ ಎಂದು ಈ ಒಂದು ದಿನ ತುಳಸಿ ಗಿಡವನ್ನು ತರುತ್ತಾರೆ. ಇದರಿಂದ ಲಕ್ಷ್ಮೀ ವಿಷ್ಣುವಿನ ಅನುಗ್ರಹ ಕೂಡ ದೊರೆಯುತ್ತದೆ. ಮುಖ್ಯವಾಗಿ ಆ ದಿನ ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹವನ್ನು ಕೂಡ ತರುವುದು ಅತ್ಯಂತ ಶ್ರೇಷ್ಠ, ಶುಭ. ಲಕ್ಷ್ಮೀ ದೇವಿಯನ್ನು ಮನೆಗೆ ತಂದು ಪೂಜೆ ಮಾಡುವುದರಿಂದ ಮನೆಯಲ್ಲಿ ಧನ ಕನಕ ಶುಭ ತರುತ್ತದೆ. ಮನೆ ಸದಾಕಾಲ ಸಂತೋಷದಿಂದ ತುಂಬಿರುತ್ತದೆ. ಯಾವ ವಸ್ತುಗಳನ್ನು ತಂದರೆ ಶುಭ ಎಂಬುದನ್ನು ಈಗ ತಿಳಿದುಕೊಂಡೆವು. ಈಗ ಯಾವೆಲ್ಲ ದಾನಗಳನ್ನು ಮಾಡಿದರೆ ಅತ್ಯಂತ ಶುಭ ಆ ದಿನದಂದು ಎಂಬುದನ್ನು ಈಗ ನೋಡೋಣ. ಹಿಂದೂ ಶಾಸ್ತ್ರದ ಪ್ರಕಾರ 14 ದಾನಗಳನ್ನು ಆ ದಿನ ಮಾಡುವುದರಿಂದ ಸುಖ, ಶಾಂತಿ, ಸಮೃದ್ಧಿ, ಶಾಶ್ವತ ಪುಣ್ಯ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ. ಆ ದಾನಗಳು ಯಾವುವು ಎಂಬುದು ಈಗ ನೋಡೋಣ. ಪ್ರಮುಖವಾಗಿ ಆಹಾರ ದಾನ, ಬಟ್ಟೆ ದಾನ, ನೀರು, ಚಿನ್ನ, ಬೆಳ್ಳಿ, ಭೂಮಿ, ಹಸು ಹಾಗೆ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಿಸಿದಂತಹ ವಸ್ತುಗಳು, ಔಷಧಿ, ಉಪಚಾರ, ಕನ್ಯಾದಾನ, ಮನೆ ನಿರ್ಮಾಣಕ್ಕೆ ಅಂದರೆ ಯಾರಾದರೂ ಕಷ್ಟದಲ್ಲಿ ಇದ್ದರೆ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡುವುದು, ಹಾಗೆ ದೀಪದಾನ, ಹಾಗೆ ಪುಸ್ತಕಗಳನ್ನು ಕೂಡ ದಿನ ನಾವು ದಾನ ಮಾಡಬಹುದಾಗಿದೆ. ಇದು ಕೂಡ ಶೈಕ್ಷಣಿಕ ವಿಚಾರಕ್ಕೆ ಬರುತ್ತದೆ. ಈ ಎಲ್ಲ ದಾನಗಳನ್ನು ಮಾಡುವುದರಿಂದ ಲಕ್ಷ್ಮಿಯ ಕೃಪೆ, ವಿಷ್ಣುವಿನ ಕೃಪೆ ನಮ್ಮ ಮೇಲೆ ಸದಾಕಾಲ ಇರುತ್ತದೆ. ಸ್ನೇಹಿತರೆ, ಈ ಶುಭ ದಿನದಂದು ಯಾವ ಮಂತ್ರಗಳನ್ನು ಪಠಿಸಿದರೆ ಅತ್ಯಂತ ಶುಭ? ಈ ಸರಳ ಮಂತ್ರಗಳನ್ನು ಈಗ ಕೇಳೋಣ. ಆ ದಿನ ನೀವು ಇದನ್ನು ಕನಿಷ್ಠ 11, 21, ನಿಮಗೆ ಸಾಧ್ಯವಾದರೆ 108 ಹೀಗೆ ಪಠಿಸಬಹುದಾಗಿದೆ. ಈಗ ಕೆಲವು ಮಂತ್ರಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯ ಮಂತ್ರ ತುಂಬ ಸರಳವಾದಂತಹ ಮಂತ್ರ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಇದು ತುಂಬ ಸರಳವಾದಂಥ ಮಂತ್ರ. ಈಗ ಬೀಜ ಮಂತ್ರ. ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ. ಮತ್ತೊಮ್ಮೆ ಕೇಳಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ. ಈಗ ಕೇಳೋಣ ಆ ದಿನ ಮುಖ್ಯವಾಗಿ ಪಠಿಸಬಹುದಾದಂತಹ ಈ ಮಂತ್ರ. ಓಂ ನಮೋ ಭಾಗ್ಯಲಕ್ಷ್ಮೈ ಚ ವಿದ್ಮಹೇ ಅಷ್ಟಲಕ್ಷ್ಮೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇನ್ನೊಂದು ಕೊನೆಯ ಮಂತ್ರವನ್ನು ಕೇಳೋಣ. ಈ ಮಂತ್ರ ಅತ್ಯಂತ ಶಕ್ತಿಶಾಲಿಯಾದಂಥ ಮಂತ್ರ. ಆ ದಿನ ಪಠಿಸಿ ಹೆಚ್ಚು ಫಲ ನೀಡುತ್ತದೆ. ಈ ಮಂತ್ರವನ್ನು ಕೇಳುವುದರ ಮೂಲಕ ಈ ವಿಡಿಯೋನ ನಾನು ಕೊನೆಗೊಳಿಸ್ತಾ ಇದ್ದೀನಿ. ಈ ಮಂತ್ರವನ್ನು ಈಗ ಕೇಳೋಣ. ಓಂ ಹ್ರೀಂ ಶ್ರೀಂ ಕ್ರೀಂ ಕ್ಲೀಂ ಶ್ರೀಲಕ್ಷ್ಮೀ ಮಮ ಗೃಹೇ ಧನಪೂರಯಿ ಧನಪೂರಯಿ
ಚಿಂತಾಯೇ ದೂರಯೇ ದೂರಯೇ ಸ್ವಾಹ. ಈ ಒಂದು ಪವಿತ್ರ ಅಕ್ಷಯ ತೃತೀಯದ ದಿನದಂದು ಎಲ್ಲರ ಮನೆಯಲ್ಲಿಯೂ ಕೂಡ ವಿಷ್ಣು ಲಕ್ಷ್ಮಿಯರ ಆಶೀರ್ವಾದದಿಂದ ಧನಧಾನ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸಲಿ. ಎಲ್ಲರ ಮೇಲೂ ಲಕ್ಷ್ಮೀ ವಿಷ್ಣುವಿನ ಆಶೀರ್ವಾದ ಸದಾ ಕಾಲ ಇರಲಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾರೆಲ್ಲ ಮೊದಲ ಬಾರಿ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರೋ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಓಂ ಲಕ್ಷ್ಮೀ ನಮೋ ನಮಃ.